ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಾಗ್ತದೆ ಇಲ್ಲಿ, ಮಾನ್ಯತಾ ವೈಶಾಖ ಇಬ್ರೇ ಕಿತ್ತಾಡ್ತಿದಾರಲ್ಲಪ್ಪ. ಇಲ್ಲಿ ಚಾರಿ ಫಸ್ಟ್ ನೈಟ್ನ ಹೇಗಾದರೂ ಮಾಡಿ ತಡಿಬೇಕು ಅಂತ ಒಂದು ಮಹಾನ್ ಸ್ಕೆಚ್ ಹಾಕಿದ್ದ ವೈಶಾಖ ಸ್ಕೆಚ್ ಈ ರೀತಿ ಹಾಕಿದ ಹೇಗಾಗಿರಬಹುದು, ಏನಾಗಿರಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರಿ ಫಸ್ಟ್ ನೈಟ್ ಶಾಸ್ತ್ರ, ಅದ್ರ ಜೊತೆಗೆ ಸಾಕಷ್ಟು ರೀತಿಯ ಆಟ. ಇಲ್ಲಿ ಆಟನ ನೋಡ್ತಿರೋ ಮಾನ್ಯತಾ ವೈಶಾಖಗೆ ನಿಜವಾಗೂ ಆಟ ನಾನು ಆಡಿಸ್ತೀನಿ ಅನ್ನೋ ಕಿಟ್ಟಿಯ ಎಚ್ಚರಿಕೆ. ಇಷ್ಟೆಲ್ಲ ಆದರೂ ಕೂಡ ವೈಶಾಖ ಮಾತ್ರ ಯಾವುದಕ್ಕೂ ಬಗದ ಈ ಒಂದು ಶಾಸ್ತ್ರನ ನಿಲ್ಲಿಸಲೇಬೇಕು, ಇಲ್ಲ ಅಂದರೆ ಖಂಡಿತ ನಮಗೆ ಮಿತ್ತು ಗ್ಯಾರಂಟಿ ಅಂತ ಯೋಚನೆ ಮಾಡಿ ರೌಡಿಗಳನ್ನ ಭೇಟಿಯಾಗಿ ಒಂದು ಡೀಲ್ನ ಕೊಟ್ಟು ಮಹಾ ಸ್ಕೆಚ್ಚನ್ನೇ ಮಾಡ್ತಿದ್ದಾಳೆ ವೈಶಾಖ. ಅದು ಚಾರಿ ಇಬ್ಬರೇ ಒಂದು ಮೊದಲ ರಾತ್ರಿಯ ಶಾಸ್ತ್ರವನ್ನು ನಡೆಸ್ತಕ್ಕಂಥದ್ದು. ಇಲ್ಲಿ ರೌಡಿಗಳಿಗೆ ಡೀಲ್ ಕೊಟ್ಟಿದ್ದಾಳೆ, ಇವತ್ತು 10 ಗಂಟೆ 10 ನಿಮಿಷಕ್ಕೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಅಲ್ಲಿಗೆ ನೀವು ಬಂದು ಒಬ್ಬರನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಡೀಲ್ ಕೊಡ್ತಾಳೆ. ಎಲ್ಲಿ ಏನು ಅಂತ ಕೇಳ್ತಿದ್ದಾಗೆ, ಅಡ್ರೆಸ್ ಹೇಳ್ತಿದ್ದಾಗೆ ರೌಡಿಗಳಿಗೆ ಶಾಕ್ ಆಗುತ್ತೆ. ಸರಿ ಆಯಿತು ಮೇಡಮ್, ಜಸ್ಟ್ ನೀವು ಲೈಟ್ ಆಫ್ ಮಾಡಿ, ನೆಲ್ಲ ಕೆಲಸ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಅವ್ರು ಹೋಗ್ತಿದ್ದಾಗೆ ವೈಶಾಖ ನಮ್ಮ ಕಡೆ ರೌಡಿಗಳೇ ಅಗ್ರಹಾರದಲ್ಲಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ, ಕಾಲ್ ಮಾಡ್ತಾರೆ. ಏನು ಎಂತು ಅಂತದಂತೂ ಗೊತ್ತಿಲ್ಲ. ನಂತರ ಈ ಕಡೆ ಚಾರಿಯ ಫಸ್ಟ್ ನೈಟ್ಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ. ಜೊತೆಗೆ ಈ ಕಡೆ ಮಾನ್ಯತಾ ತಾನು ಹೋಗಲೇಬೇಕು, ನಾನು ಹೋಗೋ ತನಕ ಊಟ ಮಾಡದೆ ಕಾಯ್ತಿರ್ತಾರೆ ಅಂತ ಎಂಥ ದೊಡ್ಡ ಒಂದು ಸ್ವೀಟ್ ಸುಳ್ಳನ್ನು ಹೇಳ್ತಿದ್ದಾರೆ. ಮಾನ್ಯತಾ ಮುಖ ಕಂಡ್ರೆ ಜೈಶಂಕರ್ಗೆ ಆಗೋದಿಲ್ಲ ಅಂಥದ್ರಲ್ಲಿ ಅವ್ರು ಹೇಳಿದ್ದ ಸುಳ್ಳು ಅರ್ಗಿಸ್ಕೊಳ್ಳೋದು ಕಷ್ಟ. ಆದರೆ ಪಾಪ ಇನ್ನೋಸೆಂಟ್ ಜಾನಕಿ ಅಮ್ಮಂಗೆ ಏನು ಗೊತ್ತು ಈ ಮಾನ್ಯತಾ ಈ ಒಂದು ಕತೆ ಹೌದಾ ಆಗಿದ್ರೆ ಒಳ್ಳೇದಾಯಿತು, ನೀವು ಮೊದಲು ಹೊರಡಿ ಅಂತ ಹೇಳ್ತಾರೆ. ಬೇಬಿಗೆ ಮಾತಾಡಿಸಿ ಹೊರಡ್ತೀನಿ ಅಂತ ಹೇಳಿ ಮಾನ್ಯತಾ ಹೇಳಿದಾಗ ಆ ರೂಮಲ್ಲಿದ್ದಾಳೆ ಚಾರು ಅಂತ ಹೇಳ್ತಾರೆ. ಹಾಗಾಗಿ ಮಾನ್ಯತಾ ಕೂಡ ಅದೇ ರೂಮ್ಗೆ ಹೋಗ್ತಿದ್ದಾರೆ. ಬಿಕಾಸ್ ಮಾನ್ಯತಾ ಇಲ್ಲಿಂದ ಎಕ್ಸಿಟ್ ಆಗ್ತಿರೋದು ಈ ಒಂದು ಶಾಸ್ತ್ರ ನಿಲ್ಲಬೇಕು ಅಂತ ವೈಶಾಖ ಪ್ಲಾನ್ ಮಾಡಿದಾಳೆ ಅನ್ನೋದು ಮಾನ್ಯತಾಗೆ ತುಂಬ ಚೆನ್ನಾಗಿ ಗೊತ್ತದೆ. ಅದಕ್ಕೋಸ್ಕರ ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕು, ಅದ್ರ ಒಳಗಡೆ ತಾನು ಇಲ್ಲಿಂದ ಎಕ್ಸಿಟ್ ಆಗಬೇಕು ಅನ್ನೋದು ಒಬ್ರು ಪ್ಲಾನ್ ಆಗಿದೆ. ಅದೇ ಸಮಯಕ್ಕೆ ಸರಿಯಾಗಿ ರೌಡಿಗಳು ಕೂಡ ಕರೆಕ್ಟಾಗಿ 10 ಗಂಟೆಗೆ ಬಂದದ್ದಾಗಿದೆ. ವೈಶಾಖ ಹೊರಗಡೆ ಹೋಗಿದ್ದಾಗಿದೆ, ರೌಡಿಗಳ ಜೊತೆ ಮಾತುಕತೆ ಆಗಿದೆ. ನಂತರ ರೌಡಿಗಳನ್ನ ಕರ್ಕೊಂಡು ಬಂದು ರೂಮನ್ನು ತೋರಿಸ್ತಾಳೆ. ತದನಂತರ ಹೋಗ್ಬಿಟ್ಟು ಲೈಟ್ ಆಫ್ ಮಾಡ್ತಾಳೆ. ಇಲ್ಲೇ ಶುರುವಾಗೋದು ಅಸಲಿ ಆಟ ಅಂತ ಹೇಳ್ಬೋದು. ತದನಂತರ ಲೈಟ್ ಆನ್ ಆಗೋದ್ರ ಒಳಗಡೆ ರೌಡಿಗಳು ಆ ರೂಮ್ಗೆ ಹೋಗಿದ್ದ ಚೀಲಕ್ಕೆ ಹಾಕೊಂಡಿದ್ದ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಕಿಟ್ಟಿಗೆ ಅನುಮಾನ ಬರುತ್ತೆ, ಹೊರಗಡೆ ಬರ್ತಾನೆ, ಏನಿದು ಯಾಕೆ ಲೈಟ್ ಆಫ್ ಆಗ್ತು ಅಂತ ಅನ್ಕೋತಾನೆ. ತದನಂತರ ಮನೆಯಲ್ಲೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಒಮ್ಮೆಲೆ ಹೋಗಿ ಮೈನ್ ಸ್ವಿಚ್ ಆಫ್ ಆಗಿರುತ್ತೆ, ಕಿಟ್ಟಿ ಹೋಗಿ ಆನ್ ಮಾಡ್ತಾನೆ. ಅಬ್ಬಬ್ಬ ಹೀಗೆ ಗೊತ್ತಿತ್ತು ಆಲ್ ಆಫ್ ಅ ಸಡನ್ ಕಿಟ್ಟಿಗೆ ಅಂತ ಅನ್ಸುತ್ತೆ. ಜೊತೆಗೆ ಅವ್ನು ಮುಂದೆನೇ ಕಾಂಪೌಂಡ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ, ಆದರೂ ಕೂಡ ಕಿಟ್ಟಿ ಏನನ್ನು ಕೂಡ ನೋಡಿಲ್ಲ ಅನ್ನೋ ರೀತಿನೇ ಬಿಹೇವ್ ಮಾಡ್ತಿದ್ದಾರೆ. ಹಾಗಿದ್ರೆ ನೋಡೇ ಇರಲಿಲ್ವಾ ಕಿಟ್ಟಿ ಅನ್ನೋ ಅನುಮಾನ ಕೂಡ ಬರುತ್ತೆ. ನಂತರ ಈ ಕಡೆ ಎಲ್ಲರೂ ಬರ್ತಾರೆ, ಬಟ್ ಚಾರು ಮಾತ್ರ ಬರುವುದಿಲ್ಲ. ಚಾರು ಇಲ್ಲಿ ಲೈಟ್ ಆಫ್ ಆದರೂ ಕೂಡ ರೂಮಲ್ಲೇ ಇದ್ದಾಳೆ ಅಂತ ಜಾನಕಿ ಅಮ್ಮ ಹೇಳ್ತಿದ್ದಾಗೆ ರಾಮಾಚಾರಿ ಹೋಗಿ ರೂಮಲ್ಲಿ ನೋಡ್ತಾನೆ. ಬಟ್ ಚಾರು ಕಾಣಿಸ್ತಿಲ್ಲ ಅಂತಿದ್ದಾಗೆ ಫೋನ್ ಮಾಡ್ತಾರೆ, ಫೋನ್ಗೆ ರಿಪ್ಲೈ ಇಲ್ಲ, ಬಿಕಾಸ್ ಫೋನ್ ಕೂಡ ಇಲ್ಲ ಇದೆ. ಇದನ್ನೆಲ್ಲ ನೋಡಿದ್ದೆ ಜಾನಕಿ ಅಮ್ಮ ರಾಮಾಚಾರಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನಿದು ಚಾರು ಎಲ್ಲೂ ಕಾಣಿಸ್ತಿಲ್ವಲ್ಲ, ಟೆರೆಸ್ ಮೇಲೆ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ. ಟೆರೆಸ್ ಮೇಲೂ ಕಾಣಿಸ್ತಿಲ್ಲ, ಕಿಟ್ಟಿ ಕೂಡ ಅಲ್ಲೇ ಇದ್ದಾನೆ. ಈ ಕಡೆ ವೈಶಾಖ ಮಾತ್ರ ಯಾಕಷ್ಟು ಗಾಬರಿ ಆಗ್ತದೆ. ಮದುವೆ ಅಚ್ಚುಕಟ್ಟಾಗಿ ನಡೆದ್ರೆ ಹರಕೆ ತೀರಿಸ್ತೀನಿ ಅಂತ ದೇವ್ರಿಗೆ ಹರಕೆ ಕೊಟ್ಕೊಂಡಿದ್ಲು ಅನ್ಸುತ್ತೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿರ್ಬೋದು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ವೈಶಾಖ ಹೋಗ್ತಾರೆ. ಇಲ್ಲಿ ಒಂದು ಸಣ್ಣ ನಗು ಕಿಟ್ಟಿ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ. ನಂತರ ಎಲ್ಲರೂ ಗಾಬರಿ ಆಗಿದ್ದಾರೆ. ಚಾರು ಅಂತ ಹುಡುಕ್ತಾ ಇದ್ರೆ ಇಲ್ಲಿ ಶ್ರುತಿ ಅತ್ತೆ ಹೋದ್ರಲ್ವಾ, ಅತ್ತೆ ಜೊತೆ ಹೋಗಿರ್ಬೋದಾ ಅಂದಾಗ ಕಿಟ್ಟಿ ಹೇಳೋ ಒಂದು ಮಾತು ನಮಗೆ ಕಿಟ್ಟಿ ಮೇಲೆ ಅನುಮಾನ ತರಿಸುತ್ತೆ. ಅವರು ಒಬ್ಬರೇ ಹೋದ್ರು, ನಾನೇ ನೋಡಿದೆ ಅಂತ. ಮಾನ್ಯತಾ ಹೋಗೇ ಇಲ್ಲ. ಮಾನ್ಯತಾ ಹೋಗದೆ ಇದ್ರು ಕಿಟ್ಟಿ ಹೇಗೆ ಹೋಗಿದ್ದಾರೆ ಅಂತ ಹೇಳಿದ್ರು, ಇದೇ ನಮಗೆ ಅನುಮಾನ ತರಿಸ್ತಕ್ಕಂಥದ್ದು. ಇದರ ನಡುವೆ ಚಾರು ಅಂತ ಎಲ್ಲ ಜಪ ಮಾಡ್ತಿದ್ರೆ ಫೈನಲಿ ಮುಖ ತೊಳ್ಕೊಂಡು ಚಾರು ಅಲ್ಲಿಂದ ಬರ್ತಾಳೆ.
ಈ ಕಡೆ ಏನಾಯ್ತು ರಾಮಾಚಾರಿ, ಯಾಕೆ ಕಿರ್ಚ್ಕೋತಿದ್ದೀರಾ? ನೀವು ಕರೆದಿದ್ದೇನು ಕೂಡ ನನಗೆ ಕೇಳಿಸ್ಲಿಲ್ಲ, ಯಾಕಂದರೆ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದೆ ಅಲ್ವಾ, ಅದಕ್ಕೋಸ್ಕರ ಅಂದಾಗ ನೀವು ಕಾಣಿಸ್ತಿಲ್ಲ ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಮೇಡಮ್ ಅಂದಾಗ, ಹೌದಾ ರಾಮಾಚಾರಿ, ಸಾರಿ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ, ಆದರೂ ಕೂಡ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನೀನು ಚಾರು ಮೇಡಮ್ ಅಂತ ಕಾಣಿಸ್ದೆ ಎಷ್ಟು ಓದಾಡ್ತಿದೆಯಾ, ನನ್ನ ಮೇಲೆ ಎಷ್ಟು ಪ್ರೀತಿ ನಿಂಗೆ ಅಂತ. ಅಲ್ಲೂ ಕೂಡ ಇಲ್ಲಿ ರಾಮಾಚಾರಿನ ಇರಿಟೇಟ್ ಮಾಡ್ತಿದ್ದಾಳೆ. ಈ ಒಂದು ಟೈಮಲ್ಲಿ ಕೂಡ ಬೇಕಾ ಮೇಡಮ್ ಇದೆಲ್ಲ ಅಂತ ರಾಮಾಚಾರಿ ಕೂಡ ಕೇಳ್ತಿದ್ದಾನೆ. ಇಲ್ಲಿ ಜಾನಕಿ ಅವ್ರಿಗೆಲ್ಲ ತುಂಬ ಟೆನ್ಷನ್ ಆಗಿತ್ತು ರಾಮಾಚಾರಿ ಸಮೇತ, ಎಲ್ಲಿ ಹೋಗ್ಬಿಟ್ಲು ಚಾರು ಅಂತ. ಆದರೆ ಕಿಟ್ಟಿಗೆ ಯಾವುದೇ ಟೆನ್ಷನ್ ಇರಲಿಲ್ಲ. ಅದಕ್ಕೋಸ್ಕರ ಈ ಕಡೆ ಜಾನಕಿ ಅಮ್ಮ ಕೇಳ್ತಾರೆ, ಏನಿದು ಕೃಷ್ಣ, ನಾವೆಲ್ಲ ಎಷ್ಟು ಶಾಕ್ ಆಗಿದ್ವಿ, ಪ್ಯಾನಿಕ್ ಆಗಿದ್ವಿ, ಎಷ್ಟು ಗಾಬರಿ ಆಗಿದ್ವಿ, ಆದರೆ ನಿನಗೆ ಯಾವುದೇ ರೀತಿ ಗಾಬರಿ ಆಗಲಿಲ್ವಾ ಅಂತ. ಅದಕ್ಕೆ ಕಿಟ್ಟಿ ಹೇಳೋದು, ನನಗೆ ಆ ಗಾಬರಿ ಆಗಬೇಕು, ಆಗ ಅವ್ರಿಗೆ ಆಲ್ರೆಡಿ ಶುರುವಾಗಿರುತ್ತೆ ಅಂತ. ಇದೆಲ್ಲವನ್ನ ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಮೇಲೆ ಇದೆಲ್ಲವೂ ಕೂಡ ವೈಶಾಖ ಪ್ಲಾನ್ ಥರ ಕಾಣಿಸ್ತಾ ಇದ್ರು, ಒಳಗೆ ನಡೆದಿದ್ದೆಲ್ಲವೂ ಕೂಡ ಕಿಟ್ಟಿಯ ಪ್ಲಾನ್ ಅಂತ ಅನ್ನಿಸ್ತಾ ಇದೆ. ಅತ್ತ ಕಡೆ ಈ ಕಡೆ ಯಾವುದೋ ಒಂದು ಗೋಡೌನ್ಗೆ ತಗೊಂಡು ಬಂದು ಆ ಒಂದು ಮೂಟೆನ ಬಿಸಾಡ್ತಾರೆ, ಒದ್ದಾಡ್ತಿದ್ದಾರೆ ಮೂಟೆಲಿ. ಈ ಕಡೆ ಚಾರು ಇದ್ದಾಳೆ ಅಂದಮೇಲೆ ಆ ಮೂಟೆಲಿ ಇರೋದು ಯಾರಪ್ಪ? ಈ ಕಡೆ ರೌಡಿಗಳನ್ನ ಅದನ್ನು ಓಪನ್ ಮಾಡೋಣ ಅಂದರೂ ಕೂಡ ಇನ್ನೊಬ್ಬ ರೌಡಿ ಬೇಡ ಅಂತಿದ್ದಾರೆ. ಅದಕ್ಕೆ ಸರಿಯಾಗಿ ವೈಶ್ವಕ ಎಂಟ್ರಿ ಕೊಟ್ಟು ದೊಣ್ಣೆನ ತಗೊಂಡಿದ್ದೆ. ಈ ಕಡೆ ರಪ್ಪ 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 ಅಂತ ಬಾರಿಸ್ತಿದ್ದಾಳೆ ಚಾರು ಅಂತ ಅಂದ್ಕೊಂಡು ವೈಶ್ವಕ. ಏನೇ ಅಂದ್ಕೊಂಡಿದ್ಯಾ ಚಾರು, ನಾನು ನಿನಗೆ ಸನ್ಸೂರ್ ಕ್ಯಾಂಡಲ್ನ ಎಲ್ಲ ಅರೇಂಜ್ ಮಾಡಿ ನಿನ್ನ ಫಸ್ಟ್ ನೈಟ್ನ ನಾನೇ ಅರೇಂಜ್ ಮಾಡಬೇಕಾ? ಏನು ಅಂದ್ಕೊಂಡಿದ್ಯಾ ನೀನು? ಹಾಂ, ಏನು ಅಂದ್ಕೊಂಡಿದ್ಯಾ? ಪದೇ ಇರಿಟೇಟ್ ಮಾಡ್ತಾ ಇರ್ತೀಯ. ನಿಮ್ಮಮ್ಮ ನೋಡಿದ್ರೆ ದೊಡ್ಡ ರಾಕ್ಷಸಿ, ತಾನು ಸೇಫ್ ಆಗಬೇಕು ಅಂತ ನಮ್ಮನ್ನೇ ಸಿಕ್ಸ್ ಹಾಕಿಸ್ಬಿಡ್ತಾಳೆ. ಅಂಥ ಮಹಾನ್ ರಾಕ್ಷಸಿ ಅಮ್ಮ ಮಗಳು ಸೇರಿಕೊಂಡು ನನ್ನ ಆಟ ಆಡಿಸ್ತಿದ್ದೀರಾ. ಏನು ಅಂದ್ಕೊಂಡಿದ್ರ ನೀವು ಅಂತ ಹಿಗ್ಗಾಮುಗ್ಗ ಬಾರಿಸ್ತಿದ್ರೆ ರೌಡಿಗಳಂತೂ, ಏನು ಮೇಡಮ್ ಈ ರೀತಿ ಬಾರಿಸಿದ್ರೆ ಸತ್ರು ಏನು ಪರವಾಗಿಲ್ವಾ ಅಂತ ಕೇಳ್ತಿದ್ರೆ, ಸತ್ರೆ ಸಾಯ್ಲಿ ಬಿಡಿ, ಬದುಕಿದಷ್ಟು ದಿನ ನನ್ನೇ ಗೋಳಿ ಕೊತಾಳೆ, ಸಾಯ್ಲಿ ಉಳು ಅಂತ ಹೇಳಿ ಇನ್ನಷ್ಟು ಜೋರಾಗಿ ಬಾರಿಸ್ತಿದ್ದಾರೆ ವೈಶ್ವಕ. ಆದರೆ ಒಳಗಿರೋದು ಚಾರು ಅಲ್ಲ ಅಂದರೆ ಮತ್ಯಾರಪ್ಪ? ಅದು ಬೇರೆ ಯಾರು ಅಲ್ಲ, ಚಾರುವಿನ ಸ್ವೀಟ್ ಮಾಮ್ ಮಾನ್ಯತಾಗೆ ಹಿಗ್ಗಾಮುಗ ಬಾರಿಸ್ತಿರೋದು ಇಲ್ಲಿ ವೈಶ್ವಕ. ಮಾನ್ಯತಾ ಬಾಯಿನ ಕಟ್ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಕಿರ್ಚೋಕ ಆಗ್ತಿಲ್ಲ. ಈ ಕಡೆ ಮಾನ್ಯತಾಗೆ ಬೆಂಡೆತ್ತಿರೋ ಆ ಒಂದು ಏಟನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ, ಬೆಂಡೆದ್ದು ಬಸ್ ಒಳೆದು ಬಿಟ್ಟಿದ್ದಾರೆ ಮಾನ್ಯತಾ ಅಂತಾನೆ ಹೇಳಬಹುದು. ಈ ಕಡೆ ಅದು ಯಾವುದನ್ನ ಕೂಡ ತಡ್ಕೊಳಕ್ಕಾಗದೆ ಪೇಚಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಆ ಒಂದು ಗಾಳಿ ಇಲ್ಲದೆ ಏಟನ್ನು ಸಹಿಸ್ಕೊಳಕ್ಕಾಗದೆ ಆ ಮೂಟೆ ಒಳಗಡೆ ಮಾಡೋ ಮುಖನಾರು ತೆಗಿತೀನಿ ಮೂಟೆನ, ಆಗಾದ್ರೂ ಕಾಲು ಯಾವುದು ಮುಖ ಯಾವುದು ಅನ್ನೋ ಗುರ್ತಾರು ಸಿಗುತ್ತೆ ಅಂತ ರೌಡಿ ಹೇಳ್ತಿದ್ರೆ ಏನು ಬೇಡ. ಅವಳು ನೋಡಿದ್ರೆ ನನಗೆ ಉರ್ಕೊಳಂಗಾಗುತ್ತೆ, ಅವಳು ಮುಖ ಕೂಡ ನೋಡೋಕೆ ನಂಗೆ ಇಷ್ಟ ಇಲ್ಲ ಅಂತ ವೈಶ್ವಾಕ ಮುಖನೂ ಓಪನ್ ಮಾಡಿಸ್ದೆ ಹಿಗ್ಗಾಮುಗ ಬಾರಿಸ್ತಿದ್ದಾರೆ. ಬಾರಿಸಿ ವೈಶ್ವಾಕಂಗೆ ಸುಸ್ತಾಗುತ್ತೆ. ಫೈನಲಿ ನೋಡೋಣ ಇವಳು ಈ ಮುಖ ಯಾವ ಮಟ್ಟಕ್ಕೆ ಆಗಿರ್ಬೋದು ಅಂತ ಓಪನ್ ಮಾಡಿದ್ರೆ ಬಿಗ್ ಶಾಕ್. ಬಿಕಾಸ್ ಅಲ್ಲಿರೋದು ಚಾರು ಅಲ್ಲ ಮಾನ್ಯತಾನ ನೋಡಿದ್ದೆ. ಈ ಕಡೆ ವೈಶ್ವಾಕ ದಿಗ್ಭ್ರಾಂತಕ್ಕೊಳಗಾಗ್ತಿದ್ದಾರೆ. ಏನು ಮೇಡಮ್ ನೀವ ಬಡ್ಕೋಬಾರ್ದ ಅಂತಿದ್ರೆ ಏನು ಮಾಡಿದೆ ಅಂತ ಹೇಳಿ ಸೊಂಟ ಗಿಂಟ ಮುಖ ಕೈಕಾಲು ಎಲ್ಲ ಕೂಡ ಬೆಂಡತ್ಬಿಟ್ಟಿದ್ದಾರೆ ವೈಶ್ವಾಕ. ಅದು ಹೇಗೆ ಸಾಧ್ಯ ಆಯಿತು ಇದು? ಚಾರು ಏನೋ ಹೋದ್ಲು, ಕತ್ತಲಲ್ಲಿ ಇಲ್ಲಿ ಚಾರು ಅಂದ್ಕೊಂಡು ಮಾನ್ಯತಾನ ಕರ್ಕೊಂಡು ಬಂದ್ಬಿಟ್ರು ಅನ್ಸುತ್ತೆ. ಆದರೆ ಅಲ್ಲಿ ಕಿಟ್ಟಿ ಹೇಳೋದನ್ನೆಲ್ಲ ನೋಡಿದ್ರೆ ಇದೆಲ್ಲವೂ ಕೂಡ ಕಿಟ್ಟಿದೆ ಪ್ಲಾನ್ ಇರಬಹುದು ಅಂತ ಅನ್ಸುತ್ತೆ. ಹಾಗಿದ್ರೆ ಯಾವತ್ತೇ ನಿಜ ಯಾವ್ದು ಸುಳ್ಳು? ಬೈ ಮಿಸ್ಟೇಕ್ ಮಾನ್ಯತಾನ ಕರ್ಕೊಂಡು ಬಂದ್ರ ರೌಡಿಗಳು, ಅಥವಾ ಈ ಅಗ್ರಹಾರದಲ್ಲಿ ನಮ್ಗೆ ಗೊತ್ತಿರೋರಿದ್ದಾರೆ ಅಂತ ಅವ್ರು ಕಾಲ್ ಮಾಡಿದ್ದೇ ಕಿಟ್ಟಿಗೆ ಎಲ್ಲ ಪ್ಲಾನು ಗೊತ್ತಿದೆ. ಇಂಟೆನ್ಷನಲಿ ಚಾರು ಆ ರೂಮಿಂದ ಎಕ್ಸಿಟ್ ಆಗುವ ಹಾಗೆ ಮಾಡಿ, ಮಾನ್ಯತಾ ಅಲ್ಲಿ ಇರುವ ಹಾಗೆ ಮಾಡಿ, ಅವರನ್ನೇ ಅವ್ರು ಇಂಟೆನ್ಷನಲಿ ಕರ್ಕೊಂಡು ಹೋಗುವ ಹಾಗೆ ಮಾಡಿದ್ದು. ಈ ಎಲ್ಲ ಮಹಾ ಸ್ಕೆಚ್ನ ಹಿಂದೆ ಸ್ಕೆಚ್ ಹಾಕಿದ್ದು ಕಿಟ್ಟಿನ. ಇಲ್ಲಿ ಕಿಡ್ನಾಪ್ ಸ್ಕೆಚ್ಚು ವೈಶ್ವಾಕದ ಅಲ್ವಾ? ಹಾಗಿದ್ರೆ ಈ ಕಿಡ್ನಾಪ್ ಸ್ಕೆಚ್ಚು ಕಿಟ್ಟಿದ. ಹಾಗಾದ್ರೆ ಗೋಡೂನ್ಗೆ ಜಬರ್ದಸ್ತ್ ಎಂಟ್ರಿ ಕೊಡ್ತಾನ ಕಿಟ್ಟಿ ಕೊಡ್ತಿದ್ದಾಗೆ ಕತೆಗೆ ಬೆಗ್ಗ ಟ್ವಿಸ್ಟ್ ಸಿಗತ್ತಾ? ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಟ್ವಿಸ್ಟ್ ಕೊಡ್ತಾನ ಕಿಟ್ಟಿ. ಏನಾಗತ್ತೆ ಜೊತೆಗೆ ಆ ಕಡೆ ಚಾರಿ ಇಷ್ಟು ದಿನಗಳ ನಂತರ ಅವರ ಸಂವಲನ ಆಗ್ತದೆ, ಮಿಲನವಾಗ್ತದೆ. ಈ ಮನೆಗೆ ನನ್ನ ಹೆಂಡತಿಯಾಗಿ ಬಂದರೆ, ಆದರೆ ಈ ಮನೆಯ ಮುದ್ದಿನ ಸೊಸೆ ಆಗಿದ್ದೀರಾ ಅಂತ ಹೇಳಿ ಹಣೆಗೆ ಪ್ರೀತಿಯಿಂದ ಮುತ್ತನ್ನು ಇಡ್ತಿದ್ದಾನೆ ರಾಮಾಚಾರಿ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.